ನಿಮಗೆಲ್ಲ ಗೊತ್ತಿರೋ ಹಾಗೆ ಡೆವಿಲ್ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಿಬಿಟ್ಟಿದೆ ಅಫಿಷಿಯಲಿ ಡಿಸೆಂಬರ್ 12ಕ್ಕೆ. ಅದರ ಜೊತೆಗೇನೆ ರೀಸೆಂಟಾಗಿ ಕಿಚ್ಚ ಸುದೀಪ್ ಅವರ ಬರ್ತ್ಡೇ ದಿನ K47 ಮಾರ್ಕ್ ಮೂವಿ ಸಹ ಅದೇ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಎರಡೂ ಒಂದೇ ಟೈಮಲ್ಲಿ ರಿಲೀಸ್ ಆಗ್ತಿರುವಂತ ಈ ಎರಡು ಮೂವಿಗಳಿಗೆ ಯಾರಿಗೆ ಪ್ರಾಫಿಟ್ ಜಾಸ್ತಿ, ಯಾರ ಸಿನಿಮಾ ಗೆಲ್ಬಹುದು, ಯಾವ ಸಿನಿಮಾಗೆ ಅಡ್ವಾಂಟೇಜ್ ಜಾಸ್ತಿ ಇದೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳಿವೆ. ಅದು ಏನಂತ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನೋಡ್ಕೊಂಡ್ ಬರೋಣ. ವಿಡಿಯೋ ಒಳಗೆ ಹೋಗಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಒಂದು ಲೈಕ್ ಕೊಡಿ. ನಾನು ಹೇಳ್ತಾ ಇರ್ತೀನಿ, ಸುಮ್ಮನೆ ನೋಡ್ತಾ ಇರ್ತೀರಾ. ನೀವು ಲೈಕ್ ಕೊಟ್ರೆ ವಿಡಿಯೋಗೆ ಒಂದ್ ಸ್ವಲ್ಪ ರೀಚ್ ಸಿಗುತ್ತೆ, ಹಾಗೆ ನನಗೆ ಸಪೋರ್ಟ್ ಸಿಕ್ಕಂಗಾಗುತ್ತೆ. ಮುಂದೆ ನೆಕ್ಸ್ಟ್ ಇದೇ ರೀತಿ ಕಂಟೆಂಟ್ ಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಕೇವಲ ಒಂದು 200 ಲೈಕ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಜಿಮ್ನಾಸ್ಟಿಕ್. ರೀಸೆಂಟ್ ಆಗಿ ಡೆವಿಲ್ ಸಿನಿಮಾದ ಫಸ್ಟ್ ಸಿಂಗಲ್ ಸಾಂಗ್ ನ ರಿಲೀಸ್ ಮಾಡುವುದರ ಜೊತೆಗೆ ರಿಲೀಸ್ ಡೇಟ್ ಅನ್ನು ಅನೌನ್ಸ್ ಮಾಡಿದ ಡೆವಿಲ್ ಚಿತ್ರತಂಡ ಇದೇ ವರ್ಷ ಡಿಸೆಂಬರ್ 12ಕ್ಕೆ ರಿಲೀಸ್ ಆಗೋಕೆ ರೆಡಿಯಾಗಿದೆ. ಮೊದಲೇ ಡೇಟ್ ಅನ್ನ ರಿಲೀಸ್ ಮಾಡ್ಕೊಂಡ್ಬಿಟ್ರೆ ಯಾವುದೇ ಪ್ರಾಬ್ಲಮ್ ಇರಲ್ಲ ಅನ್ನೋದಕ್ಕೋಸ್ಕರ ಡಿಸೆಂಬರ್ 12ಕ್ಕೆ ರಿಲೀಸ್ ಡೇಟ್ ಅನ್ನು ಅನೌನ್ಸ್ ಮಾಡಿದ್ದು ಡೆವಿಲ್ ಚಿತ್ರತಂಡ. ಅದಕ್ಕಿಂತ ಮುಂಚೆ ಡಿಸೆಂಬರ್ 25 ಅಂದ್ರೆ ಕ್ರಿಸ್ಮಸ್ ದಿನಕ್ಕೆ ಡೇಟ್ ಅನ್ನ ಸೀಲ್ ಡೌನ್ ಮಾಡಿದ್ದು ಅರ್ಜುನ್ ಜನ್ಯ ಡೈರೆಕ್ಷನ್ ಅಲ್ಲಿ ಬರ್ತಿರುವಂತ ಶಿವಣ್ಣ ಮತ್ತೆ ಉಪೇಂದ್ರ ಅವರ ಕಾಂಬಿನೇಷನ್ ನ 45 ಮೂವಿ. ಅದರ ಜೊತೆಗೇನೆ ರೀಸೆಂಟ್ ಆಗಿ ಸುದೀಪ್ ಅವರ ಬರ್ತ್ಡೇ ದಿವಸ ಟೀಸರ್ ನ ಬಿಟ್ಟು K47 ರಿಲೀಸ್ ಡೇಟ್ ಅನ್ನು ಸಹ ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ಇದೇ ವರ್ಷ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗ್ತಾ ಇದೆ. ಅಂದ್ರೆ ಒಂದೇ ತಿಂಗಳ ಒಂದೇ ಡೇಟ್ ನಲ್ಲಿ ರಿಲೀಸ್ ಆಗ್ತಿರೋ ಎರಡೂ ಮೂವಿಗಳು ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತವೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಕಳೆದ ವರ್ಷನೇ ಇದೇ ರೀತಿ ಮ್ಯಾಕ್ಸ್ ಮತ್ತೆ UA ಚಿತ್ರ ಎರಡೂ ಸಹ ಒಂದೇ ಟೈಮ್ ಅಲ್ಲಿ ಬಿಡುಗಡೆ ಆಗಿದ್ವು. ಆದರೂ ಸಹ ಕಲೆಕ್ಷನ್ ವಿಚಾರದಲ್ಲಿ ಎರಡೂ ಸಹ ಒಳ್ಳೆ ರೆಸ್ಪಾನ್ಸ್ ನೇ ಪಡ್ಕೊಂಡು ಈ ಎರಡು ಮೂವಿಗಳು ಮೋಸ್ಟ್ ಅವೈಟೆಡ್ ಸಿನಿಮಾಗಳಾಗಿವೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಈ ಎರಡು ಮೂವಿಗಳು ಒಂದೇ ಟೈಮ್ ಅಲ್ಲಿ ಒಂದೇ ದಿನ ರಿಲೀಸ್ ಆಗೋದರಿಂದ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಗಳಿಗೆ ಸಾಕಷ್ಟು ಲಾಸ್ ಆಗೋದು ಗ್ಯಾರಂಟಿ. ಅದರ ಜೊತೆಗೇನೆ ಎಲ್ಲಾ ನಟರ ಸಿನಿಮಾಗಳನ್ನ ನೋಡ್ತೀನಿ ಅನ್ನೋ ಅಭಿಮಾನಿಗಳಿಗೂ ಸಹ ನಿರಾಸೆ ಉಂಟು ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಇವೆರಡು ಮೂವಿಗಳು ಬರೋಕ್ಕಿಂತ ಮುಂಚೆ ಡಿಸೆಂಬರ್ 12ಕ್ಕೆ ರಿಲೀಸ್ ಆಗ್ತಾ ಇರೋ ಡೆವಿಲ್ ಮೂವಿಗೆ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ಇದೆ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಒಂದು ವಾರಕ್ಕಿಂತ ಹೆಚ್ಚು ದಿನ ಟೈಮ್ ಸಿಗುವುದರಿಂದ ಮೂವಿಗೆ ಇನ್ನೂ ಸ್ವಲ್ಪ ರೀಚ್ ಸಿಗುತ್ತೆ, ಹಾಗೆ ಹೆಸರು ಮಾಡುತ್ತೆ. ಅದರಲ್ಲೂ ಡೆವಿಲ್ ಮೂವಿ ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದ್ರೆ, ಸ್ಟೋರಿ ಚೆನ್ನಾಗೇನೆ ಇದ್ರೆ ಸ್ವಲ್ಪ ಲಾಸ್ ಆಗೋದಂತೂ ಗ್ಯಾರಂಟಿ. ಯಾಕಂದ್ರೆ ಒಂದು ವಾರಕ್ಕಿಂತ ಹೆಚ್ಚು ಮೂವಿಗಳು ಓಡ್ತಾ ಇದೆ ಅಂತಂದ್ರೆ ಇನ್ನೊಂದು ಮೂವಿ ಅದೇ ಬೆನ್ನಲ್ಲೇ ಬರ್ತಾ ಇದೆ ಅಂದ್ರೆ ಸಿನಿಮಾಗೆ ಸ್ವಲ್ಪ ರೀಚಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ. ಡೆವಿಲ್ ಸಿನಿಮಾಗೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಪ್ರಕರಣದಲ್ಲಿ ದರ್ಶನ್ ರವರು ಇವಾಗಲೇ ಜೈಲಲ್ಲಿ ಇರೋದ್ರಿಂದ ಪ್ರಮೋಷನ್ ವಿಚಾರದಲ್ಲಿ ಸಿನಿಮಾಗೆ ಸ್ವಲ್ಪ ರೀಚಿಂಗ್ ಕಮ್ಮಿ ಆಗುತ್ತೆ ಅಂತ ಅನ್ಸುತ್ತೆ. ಕೆಲವೊಂದಿಷ್ಟು ಜನ ಹೇಳ್ತಾರೆ ಫ್ಯಾನ್ಸ್ ಇದಾರೆ ಮೂವಿನ ರೀಚ್ ಮಾಡಿಸ್ತಾರೆ ಅಂತ ಹೇಳ್ತಿದ್ದಾರೆ. ಬಟ್ ಸಿನಿಮಾದ ನಟ ಆ ಸಿನಿಮಾ ರಿಲೀಸ್ ಆದಾಗ ಇಲ್ಲ ಅಂತ ಅಂದ್ರೆ ಮೂವಿಗೆ ಸ್ವಲ್ಪ ರೀಚಿಂಗ್ ಕಡಿಮೆನೇ ಆಗುತ್ತೆ ಅಂತಾನೆ ಹೇಳ್ತೀನಿ. ಅಷ್ಟ್ರೊಳಗೆ ನಮ್ಮ ದರ್ಶನ್ ರವರು ಜೈಲಿಂದ ವಾಪಸ್ ಬರ್ಲಿ ಅಂತ ಕೇಳ್ಕೊಂತೀನಿ. ಇನ್ನೊಂದು ಕಡೆ ನೋಡೋದಾದ್ರೆ ಇಲ್ಲಿಗೆ ಸ್ಟಾರ್ಗೆ ಪ್ರಿಫರೆನ್ಸ್ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಕೊಂತೀನಿ. ಯಾಕಂದ್ರೆ ಅರ್ಜುನ್ ಜನ್ಯ ಸಿನಿಮಾದಲ್ಲಿ ಶಿವಣ್ಣ ಅವರು ಇದ್ದಾರೆ, ಉಪೇಂದ್ರ ಅವರು ಇದ್ದಾರೆ, ರಾಜ್ ಬಿ ಶೆಟ್ಟಿ ಅವರು ಇದ್ದಾರೆ. ಈ 3 ಜನ ಒಂದೇ ಸಿನಿಮಾದಲ್ಲಿ ಇದಾರೆ ಅಂತ ಅಂದ್ರೆ ಸ್ಟಾರ್ ಗಳ ಪ್ರಮೋಟಿಂಗ್ ವಿಚಾರದಲ್ಲಿ ತುಂಬಾನೇ ರೀಚ್ ಸಿಗುತ್ತೆ. ಕಿಚ್ಚ ಸುದೀಪ್ ಅವ್ರಿಗೂ ಸ್ಟಾರ್ ನಮ್ ಜಾಸ್ತಿನೇ ಇರೋದ್ರಿಂದ ಮೂವಿ ಚೆನ್ನಾಗಿಲ್ಲ ಅಂತ ಅಂದ್ರೂ ರೀಚ್ ಆಗೋದಂತೂ ಪಕ್ಕ. ಅದೇನೇ ಆಗ್ಲಿ ಈ 3 ಸಿನಿಮಾಗಳು ಒಂದೇ ತಿಂಗಳಲ್ಲಿ ಒಂದೇ ಟೈಮಲ್ಲಿ ಬರ್ತಾ ಇರೋದ್ರಿಂದ ಪ್ರಾಬ್ಲಮ್ ಆಗೋದು ಎಲ್ಲಾ ರೀತಿಯ ಎಲ್ಲಾ ನಟರುಗಳ ಸಿನಿಮಾಗಳನ್ನ ನೋಡ್ತೀನಿ ಅನ್ನೋ ಫ್ಯಾನ್ಸಿಗೆ, ಹಾಗೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಿಗೆ. ರೀಸೆಂಟ್ ಆಗಿ ನಮ್ಮ ಕನ್ನಡದ ಸ್ಟಾರ್ ಸಿನಿಮಾಗಳು ಇದೇ ರೀತಿ ಆಗ್ತಾ ಇದೆ. ಬಂದ್ರೆ ಸಿನಿಮಾಗಳು ಬರೋದೇ ಇಲ್ಲ ಅಂದ್ರೆ ಒಂದೇ ಸಮನೆ ಒಂದೇ ಟೈಮಲ್ಲಿ ಬಂದ್ಬಿಡ್ತವೆ. ಕಳೆದ ವರ್ಷನೂ ನೋಡಿದ್ವಿ ಮ್ಯಾಕ್ಸ್ ಸಿನಿಮಾ ಮತ್ತೆ UA ಸಿನಿಮಾ ಒಂದೇ ಟೈಮಲ್ಲಿ ಬಂದು ಇದೇ ರೀತಿ ಆಗಿತ್ತು. ಅದರ ಜೊತೆಗೇನೆ ಇವಾಗ ಈ ವರ್ಷದಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳ ಮೂವಿಗಳು ಒಂದೇ ಟೈಮಲ್ಲಿ ಬರ್ತಾ ಇರೋದ್ರಿಂದ ಈ ರೀತಿ ಆಗ್ತಾ ಇದೆ. ಎಷ್ಟೇ ದೊಡ್ಡ ಸ್ಟಾರ್ಗಳ ಸಿನಿಮಾಗಳು ಅಂತ ಅಂದ್ರೆ ಕಂಟೆಂಟ್ ಮಾತ್ರ ಚೆನ್ನಾಗಿರ್ಲೇಬೇಕು. ಯಾಕಂದ್ರೆ ರೀಸೆಂಟ್ ಆಗಿ ಬಂದಿರುವಂತ ಮೂವಿಗಳನ್ನ ನೋಡಿರ್ತೀವಿ. ಸೂ ಫ್ರಮ್ ಸೋ ಮೂವಿ ಕಂಟೆಂಟ್ ವಿಚಾರದಲ್ಲಿ ಎಂತೆಂತ ದೊಡ್ಡ ಸಿನಿಮಾಗಳು ಹಿಂದಿಕ್ಕಿ ಕಲೆಕ್ಷನ್ ವಿಚಾರದಲ್ಲಿ ಒಳ್ಳೆ ರೆಕಾರ್ಡ್ ಅನ್ನ ಮಾಡಿದೆ. ಅದೇ ರೀತಿ ಈ 3 ಮೂವಿಗಳು ಕಂಟೆಂಟ್ ಚೆನ್ನಾಗೇ ಇದ್ರೆ ಜಾಸ್ತಿ ಕಾಲ ಓಡ್ತವೆ, ಕಲೆಕ್ಷನ್ ವಿಚಾರದಲ್ಲಿ ಒಳ್ಳೆ ಕಲೆಕ್ಷನ್ ಮಾಡ್ತವೆ ಅಂತ ಹೇಳ್ಬೋದು. ನೀವು ಡಿ ಬಾಸ್ ಡೆವಿಲ್ ಸಿನಿಮಾಗೆ ಕಾಯ್ತಾ ಇದ್ದೀರಾ, ಅಥವಾ ನಮ್ಮ ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾಗೆ ಕಾಯ್ತಾ ಇದ್ದೀರಾ, ಅಥವಾ ಅರ್ಜುನ್ ಜನ್ಯ ಡೈರೆಕ್ಷನ್ ಅಲ್ಲಿ ಬರ್ತಾ ಇರುವ 45 ಮೂವಿಗೆ ಕಾಯ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೋಡೋಣ ಕಮೆಂಟ್ ಬಾಕ್ಸ್ ಅಲ್ಲಿ ಯಾರ್ ಫ್ಯಾನ್ಸ್ ಜಾಸ್ತಿ ಇದ್ದಾರೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಇದೇ ರೀತಿ ಕಂಟೆಂಟ್ ಜೊತೆಗೆ ಮತ್ತೆ ಸಿಗ್ತೀನಿ, ಇಲ್ಲ ಅಂದ್ರೆ ಸಿಗುವುದಿಲ್ಲ. ಮತ್ತೆ ಇದೇ ರೀತಿ ಕಂಟೆಂಟ್ ಜೊತೆಗೆ ವಾಪಸ್ ಬರ್ತೀನಿ. ಅಲ್ಲಿವರೆಗೂ